ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕಲಾ. ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದು ನಾನು ಡೈಲಿ ವೇರ್ ಸ್ಯಾರೀಸ್ನ ಒಂದು ಸ್ಯಾರಿ ಕಲೆಕ್ಷನ್ನ ಮಾಡ್ಕೊಂಡು ಬಂದಿದ್ದೆ ನಮ್ಮಮ್ಮನಿಗೆ. ನಾನು ಓದ್ ವಿಡಿಯೋದಲ್ಲಿ ಅಂದರೆ ಬ್ಯಾಕ್ ಹೋದರೆ ನನ್ನ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಕಡಬದಲ್ಲಿ ಈಗಷ್ಟೇ ಒಂದು 6 ಮಂತ್ಸಲ್ಲಿಂದ ಓಪನ್ ಆಗಿರುವಂಥ ಸಸ್ತಾ ಬಜಾರ್ ಅಂತ ಒಂದು ಅಂಗಡಿ ಇದೆ. ಅದು ಬಂದು ತಮಿಳ್ನಾಡವರು. ಅದು ಬಂದು ಬಜಾರ್ ಯಾವುದೇ ರೀತಿಯ ಬಜಾರ್ ಅಂಗಡಿ ಅಲ್ಲ ಫ್ರೆಂಡ್ಸ್. ಅದು ಬಂದು ಒಂದು ಕಂಪ್ಲೀಟ್ ನಡೆಸೋ ಅಂಥ ಅಂಗಡಿ. ಮಾಮೂಲಿ ಎಲ್ಲ ಟೆಕ್ಸ್ಟೈಲ್ಸ್ ಟೈಪ್, ಅದು ಕೂಡ ಒಂದು ಟೆಕ್ಸ್ಟೈಲ್ಸೇ ಅಂಗಡಿನೇ. ಅದು ಬಂದು 160 ರೂಪೀಸು ಫಿಕ್ಸೆಡ್. ನೀವೇನು ತೊಗೊಂಡ್ರು 160 ರೂಪೀಸು ಬಟ್ಟೆಗಳು ಎಲ್ಲ ಅವೈಲಬಲ್ ಇದೆ ಫ್ರೆಂಡ್ಸ್. ನಾನು ಕೂಡ ಅಲ್ಲೂ 1-2 ಸಲ ಹೋಗಿದ್ದೀನಿ. ನನಗೂ ಡೈಲಿ ವೇರ್ ಟಿ ಶರ್ಟ್ಗಳನ್ನ ತೊಗೊಂಡಿದ್ದೀನಿ, ಪ್ಯಾಂಟ್ಸ ತೊಗೊಂಡಿದ್ದೀನಿ, ಮತ್ತು ನಮ್ಮ ಮನೆ ಟಿ ಶರ್ಟು ನನ್ನ ಮಕ್ಕಳಿಗೆ ಡೈಲಿ ವೇರ್ಸ್ಗೆ ತೊಗೊಂಡಿದ್ದೀನಿ. ಅಂದರೆ 160 ರೂಪೀಸ್ಗೆ ಏನು ಬೆಲೆ ಬಾಳತ್ತೋ ಅಂಥ ಬಟ್ಟೆಗಳು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇಷ್ಟ ಆಗೋವಂಥವನ್ನ ನೋಡಿ ನಿಮಗೆ ಬೆಲೆ 160 ರೂಪೀಸ್ ಈ ಬಟ್ಟೆ ಕೊಡ್ಬೋದು ಅನಿಸಿದ್ರೆ ಖಂಡಿತ ಅದು ಲಾಸ್ ಏನಲ್ಲ ಅಂತ ನನಗನ್ಸುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇರೋರು ಕಡಬ ಸುತ್ತಮುತ್ತಲಿನ ಹೋಗೋರು ಅಲ್ಲಿ ಹೋಗಿ ಒಮ್ಮೆ ಭೇಟಿ ಕೊಡಿ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುವಂಥ ಯೂಸ್ ಆಗುವಂಥ ಬಟ್ಟೆಗಳು ಅಲ್ಲಿ ಅವೈಲೇಬಲ್ ಇದೆ. ಬಟ್ಟೆ ಅಂತ ಏನಿಲ್ಲ ಫ್ರೆಂಡ್ಸ್, ಎಲ್ಲ ರೀತಿ ಹೆಣ್ಮಕ್ಳಿಗಾಗಲಿ ಗಂಡ್ಮಕ್ಳಿಗಾಗಲಿ ಇನ್ನರ್ ವೇರ್ಸ್ಗಳು ಎಲ್ಲ ಅವೈಲೇಬಲ್ ಇದೆ. ಸ್ಲಿಪ್ಪರ್ಸ್ ಕೂಡ ಅವೈಲೇಬಲ್ ಇದೆ 160 ರೂಪೀಸ್ಗೆ. ಬೇರೆ ಅಂಗಡಿಗಳಲ್ಲಿ ಹೋದರೆ ನಾನು ಅದೇ ರೇಟ್ ಸ್ಯಾರೀಸ್ನ, ಡೈಲಿ ವೇರ್ ಸ್ಯಾರೀಸ್ನ ಕೇಳಿದ್ದೀನಿ. 300 ರೂಪೀಸ್ ಮತ್ತು 250 ರೂಪೀಸ್ ಕಡಿಮೆ ಯಾವುದು ಕೊಡಲೇ ಇಲ್ಲ. ಆ ಸೀರೆಯಲ್ಲಿ ಏನು ಕ್ವಾಲಿಟಿ ಇದೆಯೋ ಅದೇ ಸೀರೆ ಅದೇ ಕ್ವಾಲಿಟಿ ಅಂಗಡೀಲಿ. ಒಂದಿನ ಅದು ಬಾಗ್ಲಾಕಿತ್ತು, ಹಾಗಾಗಿ ಬೇರೆ ಅಂಗಡಿಗೆ ಹೋದ್ವಿ ಸೀರೆ ತೊಗೊಳೋಕ್ಕೆ. ಯಾವುದೋ ಒಂದು ಫಂಕ್ಷನಿಗೆ ಅಂತ ಬೇಕಿತ್ತು. ಅಲ್ಲಿ ಕೇಳಕ್ಕೆ ಹೋದರೆ ಅದೇ ಕ್ವಾಲಿಟಿ ಇರೋ ಸೀರೆ, ಅದೇ ಡಿಸೈನ್ ಸೀರೆ ನಾವು ಅಲ್ಲೋಗಿ ತೊಗೊಳಕ್ಕೆ ಹೋದರೆ ಅದೇ ಜಾಸ್ತಿ ರೇಟ್ ಹೇಳಿದ್ರು. ಅಂದರೆ ವಿತೌಟ್ ಬ್ಲೌಸ್. ನಾನು ಹೇಳ್ತಾರೋ ಸ್ಯಾರೀಸು ವಿತೌಟ್ ಬ್ಲೌಸು. ಅವರು ಕೂಡ ಈ ಸ್ಯಾರೀಲಿ ಬ್ಲೌಸ್ ಇಲ್ಲ ಅಂತಲೇ ಹೇಳಿದ್ರು. ನನಗೆ ಆವಾಗ ಏನಿಸ್ತು, ಈ ಅಂಗಡಿನೇ ಬೆಟರ್ ಅಂತ ಅನ್ನಿಸ್ತು. ಸಸ್ತಾ ಬಜಾರ್ ಅಂತ. ಸಸ್ತಾ ಬಜಾರ್ ಅಂದರೆ ತಮಿಳ್ನಾಡಲ್ಲಿ ಕಡೆ ಇರೋವಂಥ ಅವ್ರದ್ದೇ ಆದಂಥ ಒಂದು ಹೆಸರು. ಇಲ್ಲಿ ನಮ್ಮ ಕಡೆ ಬೇರೆ ಬೇರೆ ಹೆಸರು, ನಮ್ಮ ದೇವರುಗಳ ಹೆಸರು, ನಮ್ಮ ಮಕ್ಕಳ ಹೆಸರು, ಯಾವ್ಯಾವ್ದು ಬೇಕಾದರೂ ಒಂದೊಂದು ಹೆಸರನ್ನು ನಾವು ಇಟ್ಕೊಂಡು ಅಂಗಡಿನ ಓಪನ್ ಮಾಡ್ತೀವಿ. ಆದರೆ ಅವರು ಸಸ್ತಾ ಬಜಾರ್ ಅನ್ನೋದೇ ಅವ್ರದ್ದೇ ಒಂದು ಹೆಸರು. ಅದನ್ನು ಬಜಾರ್ ಅಂತ, ಸಸ್ತಾ ಬಜಾರ್ ಅಂತ ಹೆಸರು ನೋಡಿ ಎಷ್ಟೋ ಜನ ಅಪ್ಪ ಇದು ಬಜಾರು, ಇದೆಲ್ಲಿ ಕ್ವಾಲಿಟಿ ಇರುತ್ತಾ ಅಂತ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ. ಬಟ್ ಡೈಲಿ ವೇರ್ಸ್ಗಂತೂ ತುಂಬ ಚೆನ್ನಾಗಿದೆ. ಆದರೆ 160 ರೂಪೀಸ್ಗೆ ಬೆಲೆ ಉಳ್ಳುತ್ತಾ ಈ ಬಟ್ಟೆ ಅಂತ ನೋಡಿ ಸೆಲೆಕ್ಷನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ತುಂಬ ವೆರೈಟಿ ಬಟ್ಟೆಗಳು ಸಿಗುತ್ತೆ. ಮತ್ತು ಅಲ್ಲಿಲ್ಲ ಖಾಲಿಯಾಗಿದೆ ಅಂತಂದರೆ ನಮಗೆ ಅದೇ ರೀತಿ ಬಟ್ಟೆನ ಅವರು ತರಿಸ್ಕೊಡ್ತಾರೆ. ವಾರಕ್ಕೊಂದ್ಸಲ ಅವರು ತಮಿಳ್ನಾಡಿಂದ ಅವ್ರದ್ದೇ ಆದ ಒಂದು ಸ್ವಂತ ಒಂದು ಫ್ಯಾಕ್ಟ್ರಿ ಇದೆಯಂತೆ. ಹಾಗಾಗಿ ಅವರು 160 ರೂಪೀಸ್ಗೆ ನಮಗೆ ಅವೈಲಬಲ್ ಸೇಲ್ ಮಾಡ್ತಾಯಿದ್ದಾರೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಫ್ರೆಂಡ್ಸ್. ಅವ್ರದ್ದೇ ಆದಂಥ ಒಂದು ಫ್ಯಾಕ್ಟ್ರಿ ಇತ್ತಂತೆ. ಅಲ್ಲಿ ತಮಿಳ್ನಾಡಲ್ಲಿ ಸ್ವಂತ ಫ್ಯಾಕ್ಟ್ರಿ ಇದೆ, ಬಟ್ಟೆ ಫ್ಯಾಕ್ಟ್ರಿ. ಹಾಗಾಗಿ ಅವರು ಅಲ್ಲಿಂದ ತೊಗೊಂಬರ್ತಾರಲ್ಲ ನಮಗೆ, ಹಾಗಾಗಿ 160 ರೂಪೀಸ್ಗೆ ಕೊಡ್ತಿದ್ದಾರೆ. ನಾನು ಕೂಡ ಅಲ್ಲಿ ಹೋಗಿ ಸುಮಾರು ಬಟ್ಟೆಗಳನ್ನ ತೊಗೊಂಡು ಬಂದೆ. ಅದರಲ್ಲೂ ನಮ್ಮ ಅತ್ತೆಗೆ ಅಂತ 1-2-3 ಸ್ಯಾರೀಸ್ನ ತೊಗೊಂಡ್ಬಂದೆ. ಅದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟೋ ಜನ ನೋಡಿದವರೆಲ್ಲ ಇದು 160 ರೂಪೀಸಾ ಅಂತ ಎಷ್ಟೋ ಆಶ್ಚರ್ಯಪಟ್ಟರು. ಅದಕ್ಕೋಸ್ಕರ ನಿಮಗೂ ಕೂಡ ಈ ವಿಡಿಯೋಸ್ನ ತೋರಿಸ್ಬೇಕು, ಸ್ಯಾರೀಸ್ನ ತೋರಿಸ್ಬೇಕು ಅಂತೇಳಿ ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ, ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಲೈಕ್ಸ್ ಕೊಡೋದನ್ನ ಮರಿಬೇಡಿ. ಕಮೆಂಟ್ಸಲ್ಲಿ ಖಂಡಿತ ಕಮೆಂಟ್ಸ್ ತಿಳಿಸಿ. ಕಮೆಂಟ್ಸಲ್ಲಿ ತಿಳಿಸಿದ್ರೆ ನಾನು ಬೇರೆ ವೀಡಿಯೋಸ್ನ ಮಾಡೋಕ್ಕೆ ನನಗೆ ಪ್ರೋತ್ಸಾಹ, ಎಂಕರೇಜಿಂಗ್ ಸಿಗುತ್ತೆ. ನೀವು ಯಾವ ರೀತಿ ವೀಡಿಯೋಸ್ನ ಇಷ್ಟಪಡ್ತೀರಾ ಆ ರೀತಿ ವೀಡಿಯೋಸ್ನ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ಮಾಡ್ತಾ ಇರೋದೇ ನಿಮಗೋಸ್ಕರ. ಬನ್ನಿ, ಯಾವ ರೀತಿ ಸ್ಯಾರೀಸ್ನ ತೊಗೊಂಡು ಬಂದಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ.
ಇನ್ನು ಓಪನ್ ಮಾಡೇ ಇಲ್ಲ. ಅಲ್ಲಿ ತೊಗೊಂಡು ಒಂದು ವಾರ ಆಯಿತು. ಅದು ಓಪನ್ ಮಾಡೋದು ಬೇಡಮ್ಮ, ಇನ್ನು ನಾನೇ ಕೂಡ ಸ್ಟಿಚಿಂಗ್ ಮಾಡತ್ತೀನಿ. ನಮ್ಮ ಅತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಅದು ಸ್ಯಾರೀಸ್ದು ಓಪನ್ನೇ ಆಗಿಲ್ಲ. ಅದು ತೋರಿಸ್ಬೇಕು, ವಿಡಿಯೋ ಮಾಡಿಸ್ಬೇಕು ಅಂತ ಹೇಳಿ ನಾನು ಇದನ್ನು ಓಪನ್ನೇ ಮಾಡಿಲ್ಲ. ನಿಮಗೆಲ್ಲ ತೋರಿಸ್ಬೇಕು, ನನ್ನ ಆಡಿಯನ್ಸ್ಗೆ, ನನ್ನ ವೀಕ್ಷಕರಿಗೆ ಅಂತ ನಾನು ತೋರಿಸ್ತಿಲ್ಲ. ಇದು ಒಂದು ಯೆಲ್ಲೋ ಕಲರ್ ಬಾರ್ಡ್ರ್ ಅದಿದೆ. 3 ಲೇಯರ್ ಕಡೆ ಬಾರ್ಡ್ರ್ ಕೊಟ್ಟಿದ್ದಾರೆ. ಬನ್ನಿ, ಈ ಕಲರಲ್ಲಿ ಇದೆ ಮತ್ತು ಮೆರೂನ್ ಮಿಕ್ಸ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತೇಳಿ ನೋಡಿ. ತುಂಬ ಸ್ಮೂತ್ ಸ್ಯಾರಿ ಇದು. ಅಂದರೆ ನಮಗೆ ಇದರಲ್ಲಿ ವಿತೌಟ್ ಬ್ಲೌಸ್ನ ಅವೈಲಬಲ್ ಇರಲ್ಲ ಫ್ರೆಂಡ್ಸ್. ಅದೊಂದು ಪ್ರಾಬ್ಲಮ್ಮು. ಆದರೆ ನನಗದು ಪ್ರಾಬ್ಲಮ್ ಅಂತಲೇ ಅನಿಸ್ಲಿಲ್ಲ. ಯಾಕೆಂದರೆ ನಾನು ಏನೇ ಸ್ಯಾರಿ ತೊಗೊಂಬರಲಿ ಆ ಸ್ಯಾರಿಲಿ ನಾನು ಯಾವುದೇ ಬ್ಲೌಸನ್ನು ನಮ್ಮ ಅತ್ತೆಗೆ ಹೊಲ್ಕೊಡಲ್ಲ. ಅದು ಕಾಂಟೆಸ್ಟ್ ಬ್ಲೌಸ್ಗಳನ್ನ ನಾನು ಯಾವುದೇ ಕ್ಯೂನಿ ಆಗಲಿ, ಒಂದು ವೆಲ್ವೆಟ್ ಬ್ಲೌಸ್ಗಳಾಗಲಿ, ಕಾಟನ್ಸ್ ಡಿಸೈನ್ ಬ್ಲೌಸ್ಗಳಾಗಲಿ ಅವನ್ನ ಸ್ಟಿಚ್ ಮಾಡಿಕೊಡ್ತೀನಿ. ಯಾಕೆ ಅಂದರೆ ಅವು ಕಡಿಮೆ ಬಟ್ಟೆ ಬರ್ತವೆ, ಕ್ವಾಲಿಟಿ ಇರಲ್ಲ, ಮತ್ತು ಟೈಮಿಂಗ್ಸು ವೇಸ್ಟು, ಮತ್ತು ಅದಕ್ಕೆ ಆಗೋವಂಥ ಖರ್ಚನ್ನು ನಾವು ಲೈನಿಂಗ್ ತೊಗೊಳೋದು ಎಲ್ಲರಿಂದ ನಮಗೆ ಒಂದು ರೆಡಿ ಬ್ಲೌಸ್ ಅಲ್ಲ ಎಕ್ಸ್ಟ್ರಾ ಪೀಸ್ನ ತೊಗೊಂಡು ಹೊಲ್ಕೊಂಡ್ರೆ ಅದು ಬೆಟರ್ ಅನಿಸುತ್ತೆ. ಕ್ವಾಲಿಟಿ ಮೇಂಟೈನ್ ಮಾಡುತ್ತೆ, ನಮಗೆ ಭಾಳಷ್ಟು ದಿವಸ ಯೂಸ್ ಮಾಡ್ಬೋದು. ಆದರೆ ಸ್ಯಾರಿ ಬ್ಲೌಸಲ್ಲಿ ಕ್ವಾಲಿಟಿ ಇರಲ್ಲ. ಅದಕ್ಕೋಸ್ಕರ ನಾನು ಏನೇ ಬ್ಲೌಸ್ ಇದ್ರೂ ಅದರಲ್ಲಿ ನಾನು ಸ್ಟಿಚ್ ಮಾಡಲ್ಲ. ಇದು ಹಂಗಾಗಿ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಇದು ನೋಡಿ ಇದು ಒಂದು 160 ರುಪೀಸು. ಯಾವುದೇ ಸ್ಯಾರಿ ತೊಗೊಂಡ್ರೆ 160 ರುಪೀಸು. ನಿಮಗೆ ಎಲ್ಲ ರೀತಿಯಲ್ಲಿ ಅವೈಲೇಬಲ್ ಇದೆ. ಅಂದರೆ ಕಾಟನ್ ಇಲ್ಲ, ನಾನು ಹೇಳಿದ್ದೀನಿ ಕಾಟನ್ ಸ್ಯಾರಿಗಳ್ನು ತರಿಸ್ರಿ. ತುಂಬ ಒಂದು 200-250 ಆಗಲಿ, ಒಂದು 300 ಆಗಲಿ, ನೋಡೋಣ ಡಿಸೈನ್ಸ್ ಒಂದೆರಡು ತರಿಸ್ರಿ ಅಂತ ಹೇಳಿ ಬಂದಿದ್ದೀನಿ. ನೋಡೋಣ, ಅದನ್ನು ತರಿಸಿದ್ರೆ ಒಂದು ಸಲ ಹೋದಾಗ ತೊಗೊಂಬಂದಾಗ ನಿಮಗೂ ಕೂಡ ಅದನ್ನು ತೋರಿಸ್ತೀನಿ. ನೆಕ್ಸ್ಟು ಸ್ಯಾರಿ ನೋಡೋಣ ಬನ್ನಿ. ನೋಡಿ, ಇದನ್ನು ನಾನು ಬ್ಲೌಸ್ ಯಾವ ಥರ ಇದೆ ಅಂತೇಳಿ ಒಂದು ನೋಡೋಣ ಅಂತೇಳಿ ಓಪನ್ ಮಾಡಿದ್ದೆ. ಆಗ ಗೊತ್ತಾಯಿತು ನನಗೆ ಇದು ವಿತೌಟ್ ಬ್ಲೌಸ್ ಅಂತ. ಆವಾಗ ಹೋಗಿ ನಾನು ತಕ್ಷಣವೇ ಅಲ್ಲಿ ವಿಸಿಟ್ ಮಾಡಿ ಕೇಳಿದ್ವಿ. ಆವಾಗ ಅವ್ರು ಹೇಳಿದ್ರು ಇದು ವಿತೌಟ್ ಬ್ಲೌಸ್ ಮ್ಯಾಮ್, ನಿಮಗೆ ಬ್ಲೌಸ್ ಇರೋ ಅಂಥದ್ದು ಬೇಕು ಅಂದರೆ ನಾನು ಖಂಡಿತ ತರಿಸ್ಕೊಡ್ತೀನಿ ಅಂತ. ಅದು ಕೂಡ ಒಂದು ಬಂಡ್ಲನ್ನು ತರಿಸ್ತೀನಿ. ಸೇಲ್ ಆದರೆ ನಾವು ಒಂದು ಸಲ ತರಿಸಿದ್ವಿ, ಸೇಲ್ ಆಗಲೇ ಇಲ್ಲ, ಕಡಿಮೆ ಕ್ವಾಲಿಟಿ ಐತೆ ಅಂತೇಳಿ. ಹಾಗಾಗಿ ಅದನ್ನ ವಾಪಸ್ ಕೊಟ್ವಿ. ನಾನು ಜಾಸ್ತಿ ನೋಡಿ ಈ ಥರ ಇದೆ, ತುಂಬ ಚೆನ್ನಾಗಿದೆ. ಇದನ್ನು ಡೈಲಿ ವೇರ್ ಸ್ಯಾರೀಸ್ ಅಂತ ಯಾರೂ ಹೇಳಲ್ಲ ಫ್ರೆಂಡ್ಸ್. ನೋಡಿ, ಇದು ಬಂದು ಸೆಕೆಂಡು ಕ್ರೀಮ್ ಮತ್ತು ಬ್ಲೂ, ಪಿಕಾಕ್ ಬ್ಲೂನಲ್ಲಿ ಕಾಂಬಿನೇಷನಲ್ಲಿ ಇದು ಬಂದು ಮಾರ್ಬಲ್ ಸ್ಯಾರಿ ಫ್ರೆಂಡ್ಸ್. ಫಸ್ಟ್ ತೋರಿಸಿದ್ದು ಸ್ಮೂತು, ಸಿಲ್ಕಲ್ಲಿ ಸ್ಮೂತು. ಅದು ಸುಕ್ಕು ಏನು ಆಗಲ್ಲ, ಐರನ್ ಮಾಡಿದ್ರೂ ಅದು ಫಸ್ಟ್ ಸ್ಯಾರಿ ಸುಕ್ಕಾಗಲ್ಲ. ಇದು ಬಂದು ಒಂದು ಸ್ವಲ್ಪ ಸುಕ್ಕಾದ್ರೂ ನಾವು ಮೇಂಟೈನ್ ಮಾಡೋದ್ರಲ್ಲಿದೆ ಫ್ರೆಂಡ್ಸ್. ಇದು ಬಂದು ಸೆಕೆಂಡ್ ಸ್ಯಾರಿ. ನೋಡಿ, ಇದು ಪಿಂಕಲ್ಲಿ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ, ಇವೆಲ್ಲ ಡೈಲಿ ವೇರ್ ಸ್ಯಾರೀಸ್ ಅಂತ ಯಾರೂ ಹೇಳಲ್ಲ. ಅದರಲ್ಲೂ 160 ರುಪೀಸ್ ಸ್ಯಾರೀಸ್ ಅಂತ ಯಾರೂ ಹೇಳಲ್ಲ. ಖಂಡಿತ ಫ್ರೆಂಡ್, ನಿಮ್ಗೆ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ವಿಡಿಯೋ ಸ್ಯಾರೀಸ್ ಅಂತ. ಇದನ್ನು ನಾನು ಕೂಡ ಬಿಚ್ಚಿಲ್ಲ, ಮಾಮೂಲಿ ಇದೇನಿದೆ ಅದೇ ಥರ. ಇದು ನೋಡಿ, ಇಲ್ಲಿ ಸ್ಟೋನು ವರ್ಕ್ ಕೂಡ ಕೊಟ್ಟಿದ್ದಾರೆ, ಫುಲ್ ವರ್ಕು ಇದೆ. ಇದೇ ಥರ ಸ್ಯಾರಿನ ನಾನು ಒಂದು ತೊಗೊಂಡು ಬಂದಿದ್ದೆ, ನಮ್ಮ ತಾಯಿಗೆ ಕೊಟ್ಟಿದ್ವಿ ಅದನ್ನು. ಅದು ಓಪನ್ ಮಾಡಿದಾಗ ನೋಡಿದ್ದೆ, ಅದು ಫುಲ್ಲು ಡಿಸೈನ್ ಇತ್ತು. ನೋಡಿ, ಬಿಚ್ಚಿಬಿಟ್ರೆ ತೋರ್ಸೋಕ್ಕಾಗಲ್ಲ ಅಂತೇಳಿ ಈ ರೀತಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಫೈನಲಿ ಒಂದ್ಸಲ ಡೆಮೋ ತೋರಿಸ್ತೀನಿ ಓಪನ್ ಮಾಡಿ. ಎಷ್ಟು ಕಲರಾಗಿ ಇದಕ್ಕೊಂದು ಕಾಂಟ್ರಾಸ್ಟ್ ಬ್ಲೌಸನ್ನು ಹೊಲಿಸ್ಕೊಂಡ್ರೆ, ಡಿಸೈನ್ ಬ್ಲೌಸನ್ನು ಹೊಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಬಂದು ಥರ್ಡ್ ಸ್ಯಾರಿ. ನೋಡಿ, ಇದು ಬಂದು ಸ್ಕೈ ಬ್ಲೂ ಮತ್ತು ಡಾರ್ಕ್ ಬ್ಲೂ ಕಾಂಬಿನೇಷನಲ್ಲಿ ಈ ಸ್ಯಾರಿನ ಕೊಟ್ಟಿದ್ದಾರೆ. ಇದನ್ನು ಬಿಚ್ಚಿದ್ದೀನಿ ನಾನು.
ಇದು ಬಂದು ಫಸ್ಟ್ ತೊಗೊಂಡು ಬಂದಿದ್ದೆ, ಒಂದು 2-3 ಸಾರಿ ಫಸ್ಟ್ ತೊಗೊಂಬಂದಿದ್ದೆ. ನಮ್ಮ ಅತ್ತೆಗೆ ಇಷ್ಟ ಆಯಿತು ಅಂತ ಹೋಗಿ ಇನ್ನೂ ಒಂದು 3-4 ಸ್ಯಾರಿನ ತೊಗೊಂಡು ಬಂದಿದ್ದೆ ಫ್ರೆಂಡ್ಸ್. ನೋಡಿ, ಬಾಕ್ಸಲ್ಲಿ ಸ್ಕ್ವಯರ್ ಡಿಸೈನಲ್ಲಿ ನಮಗೆ ಡಿಸೈನ್ನ ಕೊಟ್ಟಿದ್ದಾರೆ. ನೋಡಿ, ಇದು ಈ ರೀತಿ ಕಾಂಬಿನೇಷನಲ್ಲಿ ಫ್ಲವರ್ ಡಿಸೈನಲ್ಲಿ ಕೊಟ್ಟಿದ್ದಾರೆ. ಉಟ್ಕೊಂಡ್ರೆ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಅತ್ತೆ ಅಂತೂ ತುಂಬ ಇಷ್ಟಪಟ್ಟರು. ನಾನು ಒಂದು 2-3 ಸ್ಯಾರಿನ ಬೇರೆಯವ್ರಿಗೆ, ನಮ್ಮ ಅಜ್ಜಿಗೆ, ನಮ್ಮ ಅಮ್ಮನಿಗೆ ಗಿಫ್ಟಾಗಿ ಕೊಟ್ಟಿದ್ದೀನಿ. ಅದನ್ನು ನಮಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಕ್ಲಿಪ್ನೂ ತೊಗೊಳಕ್ಕಾಗಲಿಲ್ಲ ಫ್ರೆಂಡ್ಸ್, ಸಾರಿ. ನೋಡಿ, ಇದು ಬಂದು 4ನೇ ಸೀರೆ, 4th ಸ್ಯಾರಿ. ಇನ್ನೊಂದು ಇದೆ, ಇದು ಬಂದು ಈ ರೀತಿ. ಇದು ಬಂದು ಮಾರ್ಬಲ್ ಸ್ಯಾರಿ ಬಂದಿದೆ. ಇದು ಕೂಡ ನಮ್ಮಮ್ಮ ಓಪನ್ ಮಾಡಿಬಿಟ್ಟಿದ್ದಾರೆ. ಇದಂದರೆ ಫಸ್ಟ್ ನಾನು ಏನು ಒಂದು 4 ಸ್ಯಾರಿ ತೊಗೊಂಡು ಬಂದಿದ್ದೆ ಫಸ್ಟು. ಅದನ್ನು ನಾವು ನೋಡೋದಕ್ಕೆ ಅಂತೇಳಿ ಹರಿಗು ಹೊಲಿಸ್ಬೇಕಲ್ಲ, ಜಿಗ್ಜಾಕ್ ಮಾಡಿಸ್ಬೇಕಲ್ಲ, ಅದಕ್ಕೋಸ್ಕರ ಓಪನ್ ಮಾಡಿದ್ದೆ. ಆವಾಗ ನಮಗೆ ಗೊತ್ತಾಯಿತು, ಹಂಗಾಗಿ ಓಪನ್ ಆಗಿದೆ. ನೋಡಿ, ಇದು ಕೂಡ ಇದರಲ್ಲಿ ನಾನು ಬ್ಲೂ ಕಾಂಬಿನೇಷನಲ್ಲಿ ಒಂದು ಬ್ಲೌಸ್ನ ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ ನಮ್ಮ ಅಮ್ಮನಿಗೆ. ಎಲ್ಲ ಇದು ನಮ್ಮ ಅಮ್ಮನಿಗೇನೆ ಸ್ಯಾರಿ. ನಾನು ಸ್ಯಾರಿ ವೇರ್ ಮಾಡಲ್ಲ, ಇಲ್ಲಾದರೂ ಫಂಕ್ಷನ್ಗೆ ಅಷ್ಟೇ. ಇದು ಬಂದು ಡೈಲಿ ವೇರ್ ಅಂತಲೇ ಯಾರೂ ಹೇಳಲ್ಲ ಫ್ರೆಂಡ್ಸ್. ತುಂಬ ಇಷ್ಟ ಆಯಿತು, ನನಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಖಂಡಿತ ಹೋಗಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಇದೆ. ನೋಡಿ, ಅಲ್ಲಿ ಎಲ್ಲ ರೀತಿ ವೆರೈಟಿ ವಸ್ತುಗಳು ಕೂಡ ಅವೈಲಬಲ್ ಇದೆ. ನೆಕ್ಸ್ಟ್ ಅವರು ಟಪ್ಪರ್ ವೇರ್ ಬಾಕ್ಸ್ಗಳ್ನು ಕೂಡ ನಾವು ಕಿಚನ್ ಐಟಮ್ಸ್ ಕೂಡ ಹಾಕ್ತೀವಿ ಅಂತ ಹೇಳಿದ್ದಾರೆ. ಅದು ಹಾಕಿದಾಗ ನಾನು ನಿಮಗೆ ಇನ್ಫಾರ್ಮೇಷನ್ ಮಾಡ್ತೀನಿ ಫ್ರೆಂಡ್ಸ್. ಇದು ಬಂದು 5ನೇ ಸ್ಯಾರಿ, 5th ಸ್ಯಾರೀಸ್. ಇನ್ನೊಂದು ಲಾಸ್ಟ್ ಸ್ಯಾರಿ, ಅದು ಮತ್ತು ನನಗಂತೂ ತುಂಬ ಇಷ್ಟ ಆಗಿದೆ. ನಾನು ಒಂದಿನ ಅದನ್ನು ಆಲ್ರೆಡಿ ಅದನ್ನು ಬ್ಲೌಸ್ನ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಟ್ರೆಂಡಲ್ಲಿರುವಂಥದ್ದು ವೆಲ್ವೆಟ್ ಬ್ಲೌಸ್ ಅಲ್ವಾ ಫ್ರೆಂಡ್, ಅದನ್ನು ನಾನು ಒಂದು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ನಿಮಗೆ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂತ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಆ ಸೀರೆ ಬಂದು ನನಗೆ ತುಂಬ ಇಷ್ಟ ಆಯಿತು. ಒಂದು ದಿವಸನಾದರೂ ಅದನ್ನ ಉಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಅದು ಬಂದು ಇದೇ ಸ್ಯಾರಿ. ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಫೋನಲ್ಲಿ ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ, ಬಟ್ ರಿಯಲಿ ತುಂಬ ಚೆನ್ನಾಗಿದೆ ಸ್ಯಾರೀಸ್. ಎಷ್ಟೋ ಜನ ನನ್ನ ರಿಲೇಷನ್ಸ್ ಅಂತೂ ತುರುವೇಕೆರೆಯಿಂದ ಬಂದು ಕೂಡ ಸ್ಯಾರೀಸ್ನ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ. ನೋಡಿ, ಇದು ಅದೇ ಸ್ವಲ್ಪ ಬಿಚ್ಚಿರೋದ್ರಿಂದ, ಇಲ್ಲ ಬಿಚ್ಚಿಲ್ಲ, ಸ್ವಲ್ಪ ತೋರಿಸ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರೋದು. ಯಾವುದು ಸ್ಟಿಕ್ಕರ್ ಕೂಡ ಬಿಡಿಸಿಲ್ಲ. ಅರ್ಶಿನಿ ಟೆಕ್ಸ್ಟೈಲ್ಸ್ ಅಂತ ಎಕ್ಸ್ಕ್ಲೂಸಿವ್ ಫ್ಯಾನ್ಸಿ ಸ್ಯಾರೀಸ್ ಅಂತ ಹೇಳಿ ನಾರ್ಮಲ್ ವಾಶ್ ಅಂತ ಮಾಡ್ಬೋದು, ನಾರ್ಮಲ್ ವಾಶ್ ಅಂತಲೇ ಕೂಡ ಕೊಟ್ಟಿದ್ದಾರೆ. ಇದು ಯಾವುದೇ ಅಂಗಡಿಯಿಂದ ತೊಗೊಂಬಂದಿರೋ ಸ್ಯಾರೀಸ್ನ ನಾನು 160 ರೂಪೀಸ್ ಅಂತ ಖಂಡಿತ ಹೇಳ್ತಾಯಿಲ್ಲ ಫ್ರೆಂಡ್ಸ್. ಖಂಡಿತ ನೀವು ಹೋಗಿ ಕಡಬದಲ್ಲಿ, ಗುಬ್ಬಿ ತಾಲೂಕು ಕಡಬ ಹೋಬಳಿ, ಅದು ಕಡಬ ಕಲ್ಲೂರು ಮೈಸೂರು ಹೋಗೋ ರೋಡಲ್ಲಿ ಖಂಡಿತ ಇದೆ. ನೀವು ನಿಯರ್ ಏನಾದರೂ ಅಲ್ಲಿಗೆ ಬಂದರೆ ಕಡಬದ ಹತ್ರ ಖಂಡಿತ ನಿಮಗೆ 160 ರೂಪೀಸ್ ಸ್ಯಾರೀಸು ತುಂಬ ಕಲೆಕ್ಷನ್ ಇದೆ. ನೀವು ಅಂದರೆ ಒಂದಿನ ಬಂದಿದ್ದು ಇನ್ನೊಂದು ದಿನ ಅದು ನಮಗೆ ಕಲೆಕ್ಷನ್ ಸಿಗೋಲ್ಲ. ನಾವು ಹೋಗ್ತಾ ಇರಬೇಕು. ನೋಡಿ, ಖಂಡಿತ ಹೋದರೆ ಅಲ್ಲಿಗೆ ಒಂದ್ಸಲ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ನೋಡಿ, ಇದು ಬಂದು ಫ್ಲವರ್ ಡಿಸೈನಲ್ಲಿ ಎಷ್ಟು ಚೆನ್ನಾಗಿ ಗ್ರೀನಲ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಸ್ಕೈ ಬ್ಲೂ ಮಿಕ್ಸ್ ಇದೆ, ಪಾಚಿ ಕಲರ್ ಗ್ರೀನ್ ಇದೆ, ಡಾರ್ಕ್ ಮಾಮೂಲಿ ಸ್ವಲ್ಪ ಬ್ಲೂ ಮಿಕ್ಸ್ ಇದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಂದೇ ಥರ ಇದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ. ಇದು ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ನನಗೆ ಚೆನ್ನಾಗೂ ಕಾಣಿಸುತ್ತೆ ಅಂತ ನಮ್ಮ ಹಸ್ಬೆಂಡು ಕೂಡ ಹೇಳಿದ್ದಾರೆ. ನಾನು ಅಕ್ಷಯ ತೃತೀಯಗೆ ವೇರ್ ಮಾಡೋಣ ಅಂದ್ಕೊಂಡೆ, ಬಟ್ ಆವಾಗಿನ ಸ್ವಲ್ಪ ಕೆಲಸ ಇದ್ದಿದ್ದರಿಂದ, ತುಂಬ ಕೆಲಸ ಇತ್ತು ಹಬ್ಬದಲ್ಲಿ, ಹಾಗಾಗಿ ವೇರ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಯಾವುದಾದ್ರೂ ಹಬ್ಬದಲ್ಲಿ ಫಂಕ್ಷನ್ಗೆ ಹೋದಾಗ ವೇರ್ ಮಾಡಿದಾಗ ಖಂಡಿತ ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಎಷ್ಟು ಚೆನ್ನಾಗಿದೆ ವೀಡಿಯೋಸ್ ಅಂತ ಅಂದರೆ, ಸ್ಯಾರೀಸ್ ಅಂದರೆ ತುಂಬ ಚೆನ್ನಾಗಿದೆ ಸ್ಯಾರೀಸು.
ನೀವು ಕೂಡ ಅಲ್ಲಿ ಹೋಗಿ ಒಂದ್ಸಲ ಒಮ್ಮೆ ಭೇಟಿ ಕೊಡಿ. ಎಲ್ಲ ರೀತಿ ಬಟ್ಟೆಗಳು ಅವೈಲಬಲ್ ಇದೆ. ನೈಟೀಸು, ಪ್ಯಾಂಟ್ಗಳು, ಡೈಲಿ ವೇರ್ಸು, ನೈಟ್ ಪ್ಯಾಂಟ್ಸ್ಗಳು, ಸ್ಲಿಪ್ಪರ್ಸು, ಮತ್ತು ಚಾಪೆಗಳು, ಊಟದ ಚಾಪೆ, ಮತ್ತು ದೊಡ್ಡ ದೊಡ್ಡ ಚಾಪೆಗಳು, ಸಿಟ್ಟಿಂಗು ಇರೋದು ಅಂಥದ್ದು, ಎಲ್ಲ ರೀತಿ ಚಾಪೆಗಳು ಕೂಡ ಅಲ್ಲಿ ಅವೈಲಬಲ್. 160 ರುಪೀಸ್ಗೆ 100ದು ಚಿಕ್ಕದು ಒಂದು ಡಬಲ್ ಕಾಟ್ ಟೈಪು ಚಾಪೆ, ಅದು 160. ಅದನ್ನು ಅಂಗಡಿಲಿ ತೊಗೊಳಕ್ಕೆ ಹೋದರೆ 250 300 ಹೇಳೇ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಒಂದೆರಡನ್ನ ತೊಗೊಂಡು ಬಂದಿದ್ದೀನಿ, ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಮನೆಗೆ ಬೇಕು ಅಂತ. ಖಂಡಿತ ನೀವು ಹೋಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ಸ್ ಕೊಡೋದಕ್ಕೆ ಮರಿಬೇಡಿ. ಕಮೆಂಟ್ಸಲ್ಲಿ ಕಮೆಂಟ್ ತಿಳಿಸಿ. ನೆಕ್ಸ್ಟು ಮರಿದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ. ನೆಕ್ಸ್ಟ್ ಮುಂಬರುವ ವೀಡಿಯೋಸ್ನಲ್ಲಿ ನಿಮಗೆ ಯೂಸ್ ಆಗುವಂಥ, ಹೆಣ್ಮಕ್ಳಿಗೆ ಯೂಸ್ ಆಗುವಂಥ ವಿಷಯಗಳನ್ನ ನಾನು ತೊಗೊಂಬರ್ತೀನಿ. ಹಾಗೆ ನನ್ನ ವೀಡಿಯೋಸ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಬನ್ನಿ, ಫೈನಲಿ ಸ್ಯಾರೀಸ್ನ ಡೆಮೋ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಡೆಮೋ ತೋರಿಸ್ತಾ ಇದ್ದೀನಿ, ಓಪನ್ ಮಾಡಿದ್ದೀನಿ ಸ್ಯಾರೀಸ್ನ. ಇದು ನೋಡಿ, ಅದು ತೋರಿಸಿದ್ನಲ್ಲ ಒಂಥರ ಸ್ಕೈ ಬ್ಲೂ ಮತ್ತು ಬ್ಲೂ ಕಲರಲ್ಲಿ ಫ್ಲವರ್ಸು, ಇದು ಪ್ಯಾಟ್ರನ್ದು ನೋಡಿ. ಈ ಪ್ಯಾಟ್ರನ್ ಸ್ಯಾರಿ ಈ ರೀತಿ ಇದೆ. ಫುಲ್ಲು ಸ್ಯಾರೀಸ್ ಇದೇ ಥರ ಇದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಮಾತ್ರ. ನೋಡಿ, ಇದು ಬಂದು ಬ್ಲೂ ಕಲರ್ ಸ್ಯಾರಿ. ಬ್ಲೂ ಕಲರಲ್ಲಿ ಇದರಲ್ಲಿ ಫ್ಲವರ್ ಡಿಸೈನ್ನ ಆ್ಯಡ್ ಮಾಡಿದ್ದಾರೆ ನೋಡಿ. ಇದು ಕೂಡ ತುಂಬ ಚೆನ್ನಾಗಿದೆ. ಮತ್ತು ನೆಕ್ಸ್ಟು ಸ್ಕೈ ಬ್ಲೂ ಮತ್ತು ಡಾರ್ಕ್ ಬ್ಲೂ ಏನು ಬರುತ್ತೆ ನೋಡಿ, ಇದು ಕೂಡ ಫ್ಲವರು ಮತ್ತು ಸ್ಕ್ವಯರ್ ಡಿಸೈನ್. ಇದು ಬಂದು ಸ್ಯಾರಿ, ಅದು ಸೆರಗು ಫ್ರೆಂಡ್ ಇದು, ಮತ್ತು ಉಡ್ಜೆರ್ಗು ಅಂತ ಏನು ಹೇಳ್ತಾರೆ ಅದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಮಾತ್ರ. ನೆಕ್ಸ್ಟು ಬಂದು ಪಿಂಕದು ನೋಡಿ, ಡಾರ್ಕ್ ಪಿಂಕ್ ಬರುತ್ತಲ್ಲ ಅದಕ್ಕೆ, ಮತ್ತು ಯೆಲ್ಲೋ ಕಲರು ಡಿಸೈನಲ್ಲಿ ಬಾರ್ಡ್ರ್ ಕೂಡ ಕೊಟ್ಟಿದ್ದಾರೆ ನೋಡಿ. ಇದು ಬಂದು ನಾನು ಹೇಳಿದ್ನಲ್ಲ ಫುಲ್ಲು ಡಿಸೈನು ನಿಕ್ಕಿ ಟೈಪು, ಅದನ್ನು ಫುಲ್ಲು ಸ್ಯಾರೀಸ್ಗೆಲ್ಲ ಆ್ಯಡ್ ಮಾಡಿದ್ದಾರೆ. ಇದು ಯಾವುದೇ ರೀತಿ ನಮಗೆ ಚುಚ್ಚೋದಾಗಲಿ ಏನೂ ತೊಂದರೆ ಕೊಡೋಲ್ಲ, ಯಾಕೆ ಅದು ನಿಕ್ಕಿ ಅಲ್ಲ, ಸ್ವಲ್ಪ ಟ್ಯೂಬ್ ಟೈಪಲ್ಲಿ ಇಡ್ತಾರಲ್ಲ ಅದು ನೋಡಿ. ಇದು ಬಂದು ಮಾರ್ಬಲ್ ಸ್ಯಾರಿ. ಇದು ಪಿಕಾಕ್ ಕಲರ್ ಕಾಂಬಿನೇಷನಲ್ಲಿ ಒಂದು ನೇಚರ್ ಟೈಪು ಇದನ್ನು ಡಿಸೈನ್ನ ಮಾಡಿದ್ದಾರೆ. ತುಂಬ ಮಾರ್ಬಲ್ ಅಂದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ನಾವು ವಯಸ್ಸಾದರೆ ಈ ಸ್ಯಾರೀಸ್ನ ಉಡೋವಂಥದ್ದಿಲ್ಲ. ಕಾಂಟೆಸ್ಟ್ ಬ್ಲೌಸ್ಗಳನ್ನ ಹಾಕಿಕೊಂಡು ಈ ವೇರ್ ಮಾಡಿದ್ರೆ ಸ್ಯಾರೀಸ್ನ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇದನ್ನು ಯಾವುದೋ ಒಂದು ಡೈಲಿ ವೇರ್ಸ್ಗೆ ಅಂತಲ್ಲ, ಎಲ್ಲ ಫಂಕ್ಷನ್ಗಳಿಗೂ, ಸಣ್ಣ ಪುಟ್ಟ ಫಂಕ್ಷನ್ಗೆ, ಒಂದು ಮಾರ್ಕೆಟ್ಗಾಗಲಿ ಟೆಂಪಲ್ಗಾಗಲಿ ಎಲ್ಲಕ್ಕೂ ಕೂಡ ವೇರ್ ಮಾಡ್ಬೋದು ಫ್ರೆಂಡ್ಸ್. ನೀವು ಕೂಡ ಒಮ್ಮೆ ಭೇಟಿ ಕೊಡಿ. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.